ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ವಿಡಿಯೋಸ್ ಹಾಕ್ತಾನೆ. ವಿಡಿಯೋಸ್ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ. ಸ್ವಲ್ಪ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಈ ವಿಡಿಯೋದಲ್ಲಿ ಏನಾಗಿದೆ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಈಗ ಫಸ್ಟು ಕೆನೆನೆಲ್ಲ ನಾನು 15 ಡೇಸ್ 20 ಡೇಸ್ ತನಕ ಸ್ಟೋರ್ ಮಾಡಿ ಇಟ್ಟಿದ್ದೆ. ಹಾಲಿನ ಕೆನೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಅದರಿಂದ ಇವಾಗ ಬೆಣ್ಣೆ ತೆಗೆದು ಅದನ್ನು ತುಪ್ಪ ಕಾಯಿಸ್ತಾ ಇದ್ದೀನಿ. ಯಾವ ರೀತಿ ಅಂದರೆ ಮಿಕ್ಸಿಗೆ ಕೋಲ್ಡ್ ವಾಟರ್ನ ಸ್ವಲ್ಪ ಹಾಕ್ಕೊಂಡು ಏನು ಕೆನೆ ಇರುತ್ತಲ್ಲ ಅದನ್ನು ಹಾಕಿ ಜಸ್ಟ್ ಮಿಕ್ಸಿಲಿ ಒಂದು ರೌಂಡ್ ಈ ಥರ ಸೌಂಡ್ ಬರೋ ಥರ, ಫುಲ್ಲು ನೈಸಾಗೂ ಅಲ್ಲ, ಹಂಗೆ ಸೌಂಡ್ ಬರೋ ಥರ ಒಂದೊಂದು ಸತಿ ಆನ್ ಮಾಡೋದು ಆಫ್ ಮಾಡೋದು ಈ ಥರ ಮಾಡ್ಕೊಳ್ಳೋದು. ಅದೇ ಥರನೇ ಎಲ್ಲನೂ ಮಾಡಿಕೊಂಡು ಇಷ್ಟು ಬೆಣ್ಣೆ ಸಿಕ್ತು. ಒಂದು 2 ಬಾಕ್ಸ್ ಆಗಿತ್ತು. ಒಂದು 15 ಡೇಸ್ 20 ಡೇಸ್ ಅರ್ಧ ಲೀಟ್ರ್ ಹಾಲು, ನಂದಿನಿ ಹಾಲು ತಗೊಂಡು ಮಾಡಿರೋಂಥದ್ದು. ಇದಕ್ಕೆ ಇವಾಗ ನಾನು ಫಸ್ಟ್ ಬೆಣ್ಣೆ ಎಲ್ಲ ತಕ್ಕೊಂಡು ಬೆಣ್ಣೆನ ನೀಟಾಗಿ ವಾಶ್ ಮಾಡ್ಕೋಬೇಕು. ಅದರಲ್ಲಿ ಏನು ಮಜ್ಜಿಗೆ ಅಂಶ ಇರುತ್ತೆ ಅದೆಲ್ಲ ಹೋಗಬೇಕು. ಆ ಥರ ಇವಾಗ ಕಾಯಿಸ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಎಲೆ ಮತ್ತು ಒಂದು ಬೆಳ್ಳುಳ್ಳಿ, ಒಂದು 5-6 ಕಾಳಷ್ಟು ಮೆಂತ್ಯ ಮತ್ತು ಮೆಣಸನ್ನ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಒಂದು ಚಿಟಿಕೆ ಉಪ್ಪು ಹಾಕ್ತೀನಿ. ಆಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ, ಇಷ್ಟೇ. ಮತ್ತು ಏಲಕ್ಕಿ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಮರ್ತೋದೆ ಹಾಕೋದು. ನೀವು ಏಲಕ್ಕಿ ಬೇಡ ಅಂದರೆ ಬಿಡ್ಬೋದು, ನಾನು ಮರ್ತೋದೆ ಅಷ್ಟೇ. ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಘಮ್ ಅಂತ. ಮೆಣಸು ಹಾಕಿದ್ರು ಅಷ್ಟೇ, ತುಂಬ ಒಂಥರ ಚೆನ್ನಾಗಿರುತ್ತೆ ಫ್ಲೇವರು. ಊರ ಕಡೆ ಎಲ್ಲ, ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾ ಇರ್ತೀವಲ್ಲ ಆ ಥರನೇ ಅನಿಸುತ್ತೆ. ಎಲೆ ಎಲ್ಲ ಇದಕ್ಕೇನು ಹಾಕ್ತಾನೆ, ಬರೀ ಬೆಳ್ಳುಳ್ಳಿ ಮತ್ತು ಎಲೆ ಮೆಣಸು ಹಾಕಿದ್ರೂ ಆಗೋಗುತ್ತೆ. ಇಷ್ಟೇ. ನಾನು ಸಿಂಪಲಾಗಿ ಇದೇ ಥರನೇ ಮನೆಯಲ್ಲೇ ಮಾಡ್ಕೊಬಿಡ್ತೀನಿ, ಆಚೆಯಿಂದ ತರೋದೇನು ಅಂತ ಹೇಳ್ಬಿಟ್ಟು. ಈಗ ಇದನ್ನು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ಆಮೇಲೆ ಏನು ವಿಷಯ ಅಂದರೆ, ಹುಷಾರಿಲ್ಲ ಏನು ಅಂತ ಹೇಳಿದ್ನಲ್ಲ, ನನಗೆ ಪೀರಿಯಡ್ಸು ಕರೆಕ್ಟಾಗಿ ಆಗ್ತಾಯಿಲ್ಲ. ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಿದೆ. ಮುಂಚೆ ಯಾವತ್ತೂ ಈ ಥರ ಆಗ್ತಾ ಇರಲಿಲ್ಲ. ಈಗ ಸ್ವಲ್ಪನೇ ಈಗೊಂದು 4-5 ತಿಂಗಳಿಂದ ಈ ಥರ ಆಗ್ತಿದೆ. 1.5 ಮಂತ್ಗೆ ಒಂದ್ಸತಿ, 1 ಮಂತ್ ಆದಮೇಲೆ ಮಾಮೂಲಿ ಆಗ್ತಾಯಿದೆ. ಬೇರೆ 1.5 ಮಂತ್ ಆದರೂ ಆಗ್ತಾಯಿಲ್ಲ ಆ ಥರ. ಇವಾಗ 2 ಮಂತ್ಸ್ ತನಕ ಬಂದುಬಿಟ್ಟಿದೆ, ಪೀರಿಯಡ್ಸ್ ಆಗ್ತಾಯಿಲ್ಲ. ಮತ್ತು ಟೆಸ್ಟ್ ಎಲ್ಲ ಮಾಡಿಸಿದ್ವಿ, ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ. ಥೈರಾಯ್ಡು ಆ ಥರ ಈ ಥರ ಏನೂ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ. ಸ್ವಲ್ಪ ವೆಯ್ಟ್ ಗೇಯ್ನ್ ಆಗಿರೋದಕ್ಕೆ ಈ ಥರ, ಅಂದರೆ ವೆಯ್ಟ್ ಲಾಸ್ ಆಗಿದೆ ನಾನು. ಮತ್ತೆ ವೆಯ್ಟ್ ಗೇಯ್ನ್ ಆಗಿ ಇವಾಗ ಮತ್ತೆ ವೆಯ್ಟ್ ಲಾಸ್ ಆಗಿದ್ದೀನಿ. ಬಟ್ ಪೀರಿಯಡ್ ಆಗ್ತಾಯಿಲ್ಲ, ಯಾಕೆ ಅಂತ ಅದೇ ಎಲ್ಲ ನಾರ್ಮಲ್ ಇದೆ. ಅವ್ರು ಹೇಳ್ತಾರೆ ಸ್ಟ್ರೆಸ್ ಮಾಡ್ಕೋಬೇಡಿ, ಊಟ ಕರೆಕ್ಟಾಗಿ ಮಾಡಿ, ನಿದ್ದೆ ಮಾಡಿ ಅಂತಾರೆ. ಆಲ್ಮೋಸ್ಟ್ ಇವಾಗ ಊಟನೂ ಸೇರ್ದಂಗೆ ಆಗಿಬಿಟ್ಟಿದೆ. ಯಾಕೆಂದರೆ ಸ್ವಲ್ಪ ಹೊಟ್ಟೆ ನೋವು ಥರ ಆಗ್ತಾ ಇರುತ್ತೆ. ಆಮೇಲೆ ಊಟನೂ ಸೇರಲ್ಲ, ನಿದ್ದೆನೂ ಬರ್ತಾಯಿಲ್ಲ ಆ ಥರ. ಏನಾದರೂ ನಾಟಿ ಔಷಧಿ ಏನಾದರೂ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಊರಿಗಾದರೂ ಹೋಗೋಣ ಅಂತ ಅಂದ್ಕೊಂಡೆ. ಅದನ್ನು ಹೋಗೋಕ್ಕಾಗ್ತಾಯಿಲ್ಲ ನನಗೆ. ಹಾಗೆ ಅಂದರು ನಮ್ಮ ಅತ್ತೆ, ಏನಾದರೂ ನಾಟಿ ಔಷಧಿ ಏನಾದರೂ ಕೊಡಿಸ್ತೀನಿ ಬಾ ಅಂದರು ಅಂತಲೂ. ನನಗೆ ಈ ನಡುವೆ ಫುಲ್ಲು ಹೆಲ್ತು ಸಖತ್ ಇಶ್ಯೂ ಆಗ್ತಿದೆ. ನನಗೆ ಕೂತ್ರೂ ಸುಸ್ತಾಗ್ತಿದೆ, ನಿಂತರೂ ಸುಸ್ತಾಗ್ತಿದೆ, ಆ ಥರ ಆಗ್ತಿದೆ. ಈ ಮಂತಲ್ಲಿ ಮೊನ್ನೆ ಭಾನುವಾರ ಒಂದು ಮದುವೆ ಇತ್ತು, ಅದಕ್ಕೂ ಸಹ ಹೋಗೋಕ್ಕಾಗಿಲ್ಲ. ಭಾನುವಾರ ಸೋಮವಾರ ಒಂದು ಮದುವೆ ಇತ್ತು, ಅದಕ್ಕೂ ಹೋಗೋಕ್ಕಾಗಲಿಲ್ಲ. ನಂದು ಹೆಲ್ತ್ ಯಾಕೆ ಈ ಥರ ಆಗೋಯಿತು ಒಂದೇ ಸತಿ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ನೋಡಬೇಕು, ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ರಿಪೋರ್ಟಲ್ಲಿ ಎಲ್ಲ ನಾರ್ಮಲ್ ಅಂತಲೂ ಇದೆ, ಏನೂ ತೊಂದರೆ ಇಲ್ಲ ಅಂತಲೂ ಹೇಳಿದ್ರು. ಯಾವ ಥೈರಾಯ್ಡು ಅದೆಲ್ಲ ಏನೂ ಇಲ್ಲ. ಚೆನ್ನಾಗಿ ಊಟ ಮಾಡಿ, ನೀರು ಕುಡೀರಿ, ಆಮೇಲೆ ನಿದ್ದೆ ಚೆನ್ನಾಗಿ ಮಾಡಿ ಅಂತ ಹೇಳ್ತಾರೆ. ನಿದ್ದೆ ಅಂತೂ ಚೆನ್ನಾಗಿ ಮಾಡ್ತೀನಿ, ಹಗಲಲ್ಲೆಲ್ಲ ಮಲಗಲ್ಲ, ನೈಟೇ. ಆಮೇಲೆ ಊಟ ಮಾಡಿ ಅಂತಾರೆ, ಅದೇ ಊಟ ಸೇರ್ತಾ ಇಲ್ಲ. ಯಾಕೋ ಒಂಥರ ಗ್ಯಾಸ್ಟ್ರಿಕ್ ಥರ, ಎದೆ ಉರಿ ಥರ ಈ ಥರ ಎಲ್ಲ ಆಗ್ತಿದೆ. ಸೊ ವೀಡಿಯೋಸು ಕರೆಕ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ ನನಗೆ, ಅದೇ ಬೇಜಾರು ಬೇರೆ ಆಗ್ತಿದೆ. ಬಟ್ ಎಲ್ಲ ವಿಡಿಯೋಗಳನ್ನೂ ನೋಡ್ತಾ ಇರ್ತೀನಿ. ಆಲ್ಮೋಸ್ಟು ನನಗೆ ಗೊತ್ತಿರೋ ಯೂಟ್ಯೂಬರ್ ಪಾಪ ಎಲ್ಲರೂ ಕೇಳ್ತಾ ಇರ್ತಾರೆ, ವಿಡಿಯೋಸ್ ಹಾಕಿ, ಯಾಕೆ ವಿಡಿಯೋಸ್ ಮಾಡ್ತಾಯಿಲ್ಲ ಅಂತೆಲ್ಲ ಮೆಸೇಜ್ ಮಾಡ್ತಿರ್ತಾರೆ ಪರ್ಸ್ನಲಾಗಿ. ಸೊ ಅವ್ರಿಗೂ ಅದನ್ನೇ ಹೇಳಿದ್ದೀನಿ, ಹುಷಾರಿಲ್ಲ ಸದ್ಯಕ್ಕೆ, ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ವೆಯ್ಟ್ ಸ್ವಲ್ಪ ಲಾಸ್ ಆಗಿದ್ದೀನಿ ನನಗೆ ಗೊತ್ತಿರೋ ಹಂಗೆ. ಏಕೆಂದರೆ ನಾನು ವೆಯ್ಟಿಂಗ್ ಮಿಷಿನ್, ಅಂದರೆ ವೆಯ್ಟ್ ಚೆಕ್ ಮಾಡೋಂಥ ಮಿಷಿನ್ ಇದೆ ಮನೇಲೆ. ನಾನು ಅವಾಗವಾಗ ಚೆಕ್ ಮಾಡಲ್ಲ. ಚೆಕ್ ನೋಡಿದಾಗ ಒಂದು 2-2.5 kg ಏನೋ ಸಣ್ಣ ಆಗ್ಬಿಟ್ಟಿದ್ದೀನಿ. ಅವರು ಡಾಕ್ಟ್ರು ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಬಗ್ಗೆ ಎಲ್ಲ ಏನೂ ಹೇಳಿಲ್ಲ. ಬಟ್ ನನಗೆ ಹಂಗೆ ಅನಿಸ್ತಿದೆ, ವೆಯ್ಟ್ ಜಾಸ್ತಿ ಆದರೆ ಈ ಥರ PCOD, ಥೈರಾಯ್ಡ್ ಏನೇನೋ ಸಮಸ್ಯೆಗಳೆಲ್ಲ ಬರುತ್ತೆ ಅನ್ನೋದೊಂದು ಸ್ವಲ್ಪ ಅದೇ ಯೋಚನೆ ಅಷ್ಟೇ. ಈಗ ತುಪ್ಪ ಎಲ್ಲ ಕಾಯಿಸ್ಕೊಂಡೆ.
ಈಗ ಅದನ್ನೆಲ್ಲ ಸೋಸ್ತಾ ಇದ್ದೀನಿ ಅಷ್ಟೇ. ತಣ್ಣಗಾದ್ಮೇಲೆ ಮುಂಚೆನೇ ಒಂದು ಸ್ವಲ್ಪ ತುಪ್ಪ ಇತ್ತು, ಅದೇ ಇದಕ್ಕೇನೆ ಸ್ವಲ್ಪ ಸೋಸ್ಕೋತಾ ಇದ್ದೆ. ಯಾರೆಲ್ಲ ನನ್ನ ಬಗ್ಗೆ ನನ್ನ ಕೇರ್ ಮಾಡಿದ್ದೀರಾ, ಎಷ್ಟೆಲ್ಲ ಕೇಳ್ತಾ ಇರ್ತೀರಾ, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಅದರಲ್ಲೂ ಸ್ವಲ್ಪ ಜನ ಯೂಟ್ಯೂಬರ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ಪರ್ಸ್ನಲಾಗಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇರ್ತೀರಾ, ಏನಾಯಿತು, ಯಾಕೆ ವಿಡಿಯೋಸ್ ಹಾಕ್ತಾ ಇಲ್ಲ, ವಿಡಿಯೋಸ್ ಹಾಕಿ ಹುಷಾರಾದ್ಮೇಲೆ ಅಂತೆಲ್ಲ ಹೇಳ್ತಾ ಇರ್ತೀರಾ. ಅದಕ್ಕೆಲ್ಲ ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟು ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟು ನಾನು ಹುಷಾರಾಗಬೇಕಾಗಿದೆ. ಈ ಥರ ಇರ್ರೆಗ್ಯುಲರ್ ಪೀರಿಯಡ್ ಇದೆಲ್ಲ ಬಂದುಬಿಟ್ರೆ ಸ್ವಲ್ಪ ನನಗೆ ಯೋಚನೆ ಜಾಸ್ತಿ ಆಗಿಬಿಡುತ್ತೆ. ಯಾವಾಗೂ ನಂಗೆ ಈ ಥರ ಏನಾಗಿಲ್ಲ, ಇದೇ ಫಸ್ಟ್ ಟೈಮ್ ಅಲ್ವಾ, ಸೊ ಅದಕ್ಕೆ ಆ ಥರ ಅನಿಸ್ತದೆ ಅಷ್ಟೇ. ನೆಕ್ಸ್ಟು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.